ಮೊಳಕಾಲ್ಮೂರು ತಾಲೂಕಿನ ನಾನಾ ಹಳ್ಳಿಗಳ ಮೂಲಕ ಆಂಧ್ರಕ್ಕೆ ಹರಿದು ಹೋಗುವ ಜಿನಗಿ ಹಳ್ಳದ ನೀರನ್ನು ತಡೆದು ನೀರನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಚೆಕ್ ಡ್ಯಾಂ ನಿರ್ಮಿಸಲು ಆದ್ಯತೆ ನೀಡಲಾಗುವುದು ಎಂದು ಶಾಸಕ ಎನ್ ಗೋಪಾಲಕೃಷ್ಣ ಹೇಳಿದರು. ತಾಲೂಕಿನ ನಾಗಸಮುದ್ರದಲ್ಲಿ ಶುಕ್ರವಾರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ 4702 ಗಿರಿಜನ ಉಪ ಯೋಜನೆಯಡಿಯಲ್ಲಿ 3 ಕೋಟಿ ರು ವೆಚ್ಚದ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಅಂತರ್ಜಲ ಅಭಿವೃದ್ಧಿಯೇ ಧ್ಯೇಯವಾಗಿಟ್ಟುಕೊಂಡು ಕುಡಿಯುವ ನೀರು ಹಾಗೂ ರೈತರ ಕೊಳವೆ ಬಾವಿಗಳಿಗೆ ಅಂತರ್ಜಲ ಸಮರ್ಪಕವಾಗಿ ಸಿಗಲಿ ಎನ್ನುವ ಉದ್ದೇಶದಿಂದ ಚೆಕ್ ಡ್ಯಾಂ ನಿರ್ಮಾಣ ಮಾಡಲಾಗುತ್ತದೆ ಎಂದು ಹೇಳಿದರು. ಅಶೋಕ ಸಿದ್ದಾಪುರ ಸಮೀಪದಲ್ಲಿ 3.75 ಕೋಟಿ ರು ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ, ಹನುಮಾಪುರ ಬಳಿ 2 ಕೋಟಿ ರು ವೆಚ್ಚದ ಡೆಕ್ ನಿರ್ಮಾಣಕ್ಕೆ ನಾಳೆ ಭೂಮಿ ಪೂಜೆ ನೆರವೇರಿಸಲಾಗುವುದು. ತಾಲೂಕಿನ ಕೊನೆ ಗ್ರಾಮವಾದ ಮಾಚೇನಹಳ್ಳಿ ಬಳಿಯೂ ಜಿನಗಿ ಹಳ್ಳಕ್ಕೆ ಅಡ್ಡವಾಗಿ 3 ಕೋಟಿ ರು ವೆಚ್ಚದ ಚೆಕ್ ಡ್ಯಾಂ ಹಾಗೂ ಹೇರೂರು ಸಮೀಪದಲ್ಲಿ 4.5 ಕೋಟಿ ರು ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಿ ನೀರು ತಡೆಯಲು ಪ್ರಯತ್ನಿಸಲಾಗುವುದು ಎಂದರು. ನಾಯಕನಹಟ್ಟಿ, ತಳಕು ಹೋಬಳಿ ಸೇರಿದಂತೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 25 ಕೋಟಿ ರು ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿಯನ್ನು ಕೈಗೊಳ್ಳಲಾಗುವುದು. ಪಿಡಬ್ಲ್ಯೂಡಿ ಇಲಾಖೆ, ಗಣಿಬಾಧಿತ ಗ್ರಾಮಗಳ ಅನುದಾನ, ಜಿಲ್ಲಾ ಪಂಚಾಯತ್ ಇಲಾಖೆ ಸೇರಿದಂತೆ ಇನ್ನಿತರ ಅನುದಾನದಡಿಯೂ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತದೆ ಎಂದರು. ರಾಂಪುರದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಮಾಡಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ಹಾನಗಲ್ ಸಮೀಪದಲ್ಲಿ ಜಿಲ್ಲಾ ಆಸ್ಪತ್ರೆ ನಿರ್ಮಾಣಕ್ಕೆ ಶೀಘ್ರವೇ ಭೂಮಿ ಪೂಜೆ ನೆರವೇರಿಸಲಾಗುವುದು. ಕ್ಷೇತ್ರದ ನಾನಾ ಸಮಸ್ಯೆಗಳನ್ನು ಬಗೆಹರಿಸಿ ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು. ಇದರ ಜೊತೆಯಲ್ಲಿ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಗಮನ ನೀಡಿ ರೈತರ ಹಾಗೂ ಜನರನ್ನು ಸ್ವಾಭಿಮಾನಿಗಳಾಗಿ ಬದುಕಿ ಕಟ್ಟಿಕೊಳ್ಳಲು ಸಹಕರಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ವರದಿಗಾರ ರುದ್ರೇಶ್, ಎ2ಝೆಡ್ ಟಿವಿ, ಮೊಳಕಾಲ್ಮೂರು. ದೃಷ್ಟಿಯಿಂದ ಇಲ್ಲಿ ಮೊಳಕಾಲ್ಮೂರು ತಾಲೂಕಿನ ಅತಿ ಮುಖ್ಯವಾಗಿ ಈ ಏರಿಯಾದಲ್ಲಿ ಎಲ್ಲಿ ಪಾಯಿಂಟ್ ಆಫ್ ಇದು ಫ್ಲೋ ವಾಟರ್ ಫ್ರಮ್ ದಿ ಜಿನಗಳ್ಳ ಇದರಿಂದ ಎಲ್ಲಿಗೆ ಹೋಗುತ್ತೆ ಟಿಲ್ ದಿ ಎಂಡ್ ಆಫ್ ದಿ ಶೋ, ಅಲ್ಲಿಗೆ ಆಂಧ್ರ ಗಡಿ ದಾಟೋವರೆಗೂ ಕೂಡ ಚೆಕ್ ಡ್ಯಾಮ್ಗಳು ಹಾಕ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗ ಸಿದ್ದಾಪುರ ಹತ್ರ ಚೆಕ್ ಡ್ಯಾಮ್ ಒಂದು ಹಾಕಿದ್ದು 375 ಲಕ್ಷಗಳು, ಅಂದರೆ 3,75,00,000 ರೂಪಾಯಿ ಚೆಕ್ ಡ್ಯಾಮ್ ಹಾಕಿದ್ದು TSP ಅಡಿಯಲ್ಲಿ ಮಾನ್ಯ ನಮ್ಮ ಪ್ರಕಾಶ್ ಅವರಿಗೆ ಅದಾಗಿದೆ. ಇವತ್ತು ಅದು ಪ್ರಾರಂಭ ಆಗಬೇಕಾಗಿತ್ತು. ನಮಗೆ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಗೊತ್ತಾಗದೇ ಇರೋದು, ನಾಳೆ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಅದರಿಂದಾಗಿ ಅಲ್ಲಿ ಒಂದು ಡೈಕ್ ನಿರ್ಮಾಣ ಹನುಮಾಪುರದ ಹತ್ರ, ಇಲ್ಲಿ ಸಿದ್ದಾಪುರದ ಹತ್ರ ಹನುಮಾಪುರದ ಹತ್ರ ಒಂದು ಡೈಕು ನೀರು ಹೋಗ್ತಕ್ಕಂಥದ್ದು ಹರ್ಡಲ್ಸ್ ಆಗಿ ಮಧ್ಯದಲ್ಲಿ ನಿಂತು ಹೋಗೋದ್ರಿಂದ ಅದು ಕ್ಲೀನಾಗಿ ಒಂದು ಡೈಕ್ ಅಂತ ಮಾಡಿದರೆ ಜನ ಓಡಾಡೋಕ್ಕೂ ಅನುಕೂಲ ಆಗುತ್ತೆ, ನೀರು ಹರಿಯೋದಕ್ಕೂ ಅನುಕೂಲ ಆಗುತ್ತೆ. ಅಂಡರ್ಗ್ರೌಂಡ್ ವಾಟರು ಇದಕ್ಕೂ ಬೋರ್ಡ್ ಕೂಡ ಇದಾಗುತ್ತೆ. ಆ ಕಾರಣದಿಂದ ಅಲ್ಲಿ 1-2 ಕೋಟಿ ರೂಪಾಯಿ ದುಡ್ಡು ಅಲ್ಲಿ ಹಾಕಿದ್ದೀನಿ. ಈಗ ಅದನ್ನು ನಾಳೆ ಪೂಜೆ ಮಾಡ್ತೀನಿ. ಆಮೇಲೆ ಮಡೇನಹಳ್ಳಿ ಹತ್ರ ಚೆಕ್ ಡ್ಯಾಮ್, ಮಾಚೇನಹಳ್ಳಿ ಹತ್ರ, ಅಲ್ಲಿ ಮಾಚೇನಹಳ್ಳಿ ಹತ್ರ ಈಗೇನು ಇದೇ ನೀರು ಹರ್ಕೊಂಡು ಹೋಗ್ತಾ ಇದೆ, ಅಲ್ಲಿಗೆ ಅಡ್ಡಾಗಿರ್ತಕ್ಕಂಥ ಜನ ಆಂಧ್ರ ಬಾರ್ಡ್ರಿಗೆ ಏನು ರೀಚ್ ಆಗುತ್ತೆ, ಆಂಧ್ರ ಬಾರ್ಡ್ರಿಗೆ ರೀಚ್ ಆಗೋದಕ್ಕಿಂತ ಮುಂಚಿತವಾಗಿ ನಾವೇ ನಮ್ಮ ಪಾಲನ ನೀರನ್ನ ನಾವು ಅಲ್ಲಿ ಅಡ್ಡ ಹಾಕ್ಕೊಂಡ್ರೆ ನಾಳೆ ಬೆಳಗ್ಗೆ ಅಲ್ಲಿ ನಮಗೆ ಅಲ್ಲಿಂದ ಕೂಡ ಈ ಪಾಯಿಂಟ್ವರೆಗೂ ಬರುತ್ತೆ, ಉದ್ದುದ್ದವಾಗಿ ಬಂದುಬಿಡುತ್ತೆ. ಅನುಕೂಲ ಆಗುತ್ತೆ. ನಮಗೆ ಬೇರೆ ಸೋರ್ಸಸ್ ಇಲ್ಲ ಎಕ್ಸೆಪ್ಟಿಂಗ್ ಇದು ಜಿನಗಳ್ಳದ ಒಂದು ಫ್ಲೋ ಆಫ್ ವಾಟರ್ ಏನಿದೆ ಅದು ಬಿಟ್ಟು ಪ್ರಕೃತಿ ಕೆರೆಗೆ ಸ್ಟಾಕ್ ಆಗಿಬಿಡುತ್ತೆ. ಅಲ್ಲಿಂದ ಬಂದರೆ ಒಂದು ಸೀಮಿತವಾಗಿರ್ತಕ್ಕಂಥದ್ದು ಬರೀ ಪ್ರಕೃತಿ ಕೆರೆ ಅಂತ ದೇವಸೂರ ಕೆರೆಗೆ ಬಿಟ್ಟರೆ ಇನ್ಯಾವುದಕ್ಕೂ ಉಪಯೋಗ ಆಗಲ್ಲ. ಅದು ಅಂತರ್ಜಲನೂ ಹೆಚ್ಚಾಗಲ್ಲ. ಆ ಭಾಗದಲ್ಲಿ ಬುಡ್ಡನಹಳ್ಳಿಯಲ್ಲಿ ಇರೋರಿಗೆ ಮಾತ್ರ ಅನುಕೂಲ ಆಗುತ್ತೆ, ಬೇರೆಗೆ ಅನುಕೂಲ ಆಗಲ್ಲ. ಅದಕ್ಕೆ ಮಾಚೇನಹಳ್ಳಿ ಹತ್ರ ಕೂಡ ಒಂದು ಚೆಕ್ ಡ್ಯಾಮ್ ಅಲ್ಲಿ ಆಗ್ತಾ ಇದೆ. ನಾಗಸಮುದ್ರ ಹತ್ರ ಇವತ್ತು ಹಾಕಿರ್ತಕ್ಕಂಥದ್ದು ಇಲ್ಲಿ ಪಾಯಿಂಟ್ ಆಫ್ ಈ 300 ಕೋರ್ಸಲ್ಲಿ ಇದನ್ನ ಇವತ್ತು ಚೆಕ್ ಡ್ಯಾಮ್ ನಾವು ಮಾಡಿದ್ದೀವಿ. ಇದನ್ನು ಆದಷ್ಟು ಒಂದು 2 ತಿಂಗಳ ಒಳಗಡೆ ಮುಂದೆ ಮಳೆ ಬರೋಷ್ಟೊಳಗೆ ಮುಗಿಸೋ ಎಲ್ಲ ಕಾರ್ಯಕ್ರಮಗಳು ಮುಗಿದೋಗ್ಬೇಕು. ಯಾಕಂದ್ರೆ ಮುಂದೆ ಏಪ್ರಿಲ್ ಮೇನಲ್ಲಿ ಮಳೆ ಆಗುತ್ತೆ. ಇವ್ರಿಗೆ ಬೇಕಾಗಿರೋ ಜನವರಿ, ಫೆಬ್ರವರಿ, ಮಾರ್ಚ್ ಈ 2 ತಿಂಗಳು 3 ತಿಂಗಳಲ್ಲಿ ಇದು ಕಟ್ಟಡ ನಿರ್ಮಾಣ ಪೂರ್ಣ ಆಗಿಬಿಟ್ರೆ ಮತ್ತೊಂದು ಸಾರಿ ಬಂದು ನಾವು ಉದ್ಘಾಟನೆ ಮಾಡಿ ಮುಂದೆ ಬಂದಿರತಕ್ಕಂಥ ಮಳೆ ಆಧಾರಿತ ಇದನ್ನು ಈಗ ಉದಾಹರಣೆಗೆ ತಾವು ನೋಡ್ತೀರಿ, ಈಗ ಅಂತರ್ಜಲದಿಂದ ನೀರು ಹೆಚ್ಚಾಗುತ್ತೆ. CPS ವಾಟ್ರ್ ಇಷ್ಟು ನೀರು ಇರಬೇಕಾದ್ರೆ ಇನ್ನು ನಾವು ಚೆಕ್ ಡ್ಯಾಮ್ ಹಾಕಿದ್ರೆ ಎಷ್ಟು ನೀರು ಆಗ್ಬೋದಾಗಿತ್ತು. ಅದನ್ನು ಹಿಂದೆ ಮಾಡಬೇಕಾಗಿತ್ತು. ಸುಮಾರು 15 ವರ್ಷ 20 ವರ್ಷದ ಕೆಳಗೆ ಇವೆಲ್ಲ ಮಾಡ್ತಾರೆ. ರಾಂಪುರದಲ್ಲೇ ನಾನು ಒಂದು 100/50 ಸೈಟ್ ಈಗಾಗಲೇ ಅದನ್ನು ಐಡೆಂಟಿಫೈ ಮಾಡಿದ್ದೀನಿ. ಮೇನ್ ರೋಡ್ನಲ್ಲಿ 1.25 ಕೋಟಿ ರೂಪಾಯಿ ನನ್ನ ಅನುದಾನದಲ್ಲಿ ಹಾಕಿದ್ದೀನಿ. ಸರ್ಕಾರದಿಂದ 75 ಲಕ್ಷ ರೂಪಾಯಿ. ಅವೆರಡು ಸೇರಿ 2.5 ಕೋಟಿಗೆ ನೀರಿದಂಥ ಒಂದು ಭವನ ನಿರ್ಮಾಣ ಮಾಡಿದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗುತ್ತೆ ಅಂತ ದೃಷ್ಟಿಯಿಂದ ಅದನ್ನು ಮಾಡ್ತಾರೆ. ವಾಲ್ಮೀಕಿ ಭವನ ಈಗ ಮೊಳಕಾಲ್ಮೂರಿನಲ್ಲಿ ವಾಲ್ಮೀಕಿ ಭವನ ಈಗ ಪೂರ್ಣಗೊಂಡಿದೆ. ಅದನ್ನು ಆದಷ್ಟು ಬೇಗನೆ ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಳ್ತೀವಿ. ಮಾಡ್ಕೊಂಡ್ಮೇಲೆ
14 ನಂತರ ಮಹಾದೇವಪ್ಪನವರು ಮತ್ತು ದಿನೇಶ್ ಗುಂಡೂರಾವ್ರು ಬರ್ತಾರೆ ಅಂತ ಹೇಳಿದ್ದಾರೆ. ಗುದ್ಲಿ ಪೂಜೆ ಆಗ್ತಾ ಇದ್ದಾರೆ. 200 ಹಾಸಿಗೆ ಆಸ್ಪತ್ರೆ ಎಲ್ಲಿ ಸರ್ ಭೂಮಿ ಪೂಜೆ ಅಲ್ಲೇ ನಾಲ್ಗಲ್ ಹತ್ತು ಜಾಗದಲ್ಲೇ ಅದೇ ಜಾಗದಲ್ಲಿ. ಯಾಕಂದರೆ ಒಂದು ನಿಮಗೆ ಇನ್ಫಾರ್ಮೇಷನ್ ಮೊಳಕಾಲ್ಮೂರು ತಾಲೂಕು ಅಂತಕ್ಕಂಥ ಕಮ್ಯುನಿಟಿ ಹೆಲ್ತ್ ಸೆಂಟ್ರು ಅದು ನನ್ನ ತಾಲೂಕು, ಅದು ನನ್ನ ಜೀವಾಳ. ನಾನು ML ಆಗಿರಬೇಕಾದ್ರೆ ಅದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ತಂದವ್ರು. ಕಮ್ಯುನಿಟಿ ಹೆಲ್ತ್ ಸೆಂಟರ್ ಹೊರಗಡೆ ಹಾಕ್ಬೇಕಾದ್ರೆ ಅವತ್ತು ಯೋಜನೆ ಇಟ್ಕೊಂಡು ಕೂಡ ಜನರು ಒತ್ತಾಯ ಮೇಲೆ ಅಲ್ಲಿ ಹಾಕಿದ್ರು. ಅಲ್ಲಿ ಏನಾಗಿದ್ದು ಅಂದರೆ ಭಾಳ ಕಂಜೆಸ್ಟಿವ್ ಆಗಿದೆ. ಅವಾಗ ಜನಸಂಖ್ಯೆ ಕಡಿಮೆ ಇತ್ತು, ಈಗ ಜನಸಂಖ್ಯೆ ಅತಿ ಆಗಿದೆ.